ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ ಹಾಗೂ ಸಹ ಪ್ರಾಯೋಜಕರು ದೊಡ್ಡಪ್ಪ ಅಪ್ಪ ಪಿಯು ಕಾಲೇಜ್ ಆಫ್ ಸೈನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ ಪಿಯು ಕಾಲೇಜ್ ಆಫ್ ಸೈನ್ಸ್, 2ನೇ SPR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ ಪಿಯು ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ ಪಿಯು ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0847230049. ಅರವಿಂದ್ ಕಮಲಾಪುರ ಜನ್ಮದಿನದ ಅಂಗವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅನ್ನ ಸಂತರ್ಪಣೆ, ಸಮಾಜಮುಖಿ ಸೇವೆಯ ಮೂಲಕ ಅರ್ಥಪೂರ್ಣ ಆಚರಣೆ. ಪ್ರಿಯಾಂಕ ಖರ್ಗೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ. ಕಲಬುರಗಿಯಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ. ಬಸವರಾಜ್ ಸಾಸ್ಬಾಳ್ ಗೌಡ್ರ ಜನ್ಮದಿನ. ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆ, ಸೀರೆ ವಿತರಣೆ ಹಾಗೂ ಅನ್ನ ಸಂತರ್ಪಣೆ. ಬಿಜೆಪಿ ಯುವ ನಾಯಕರು ಹಾಗೂ ದಲಿತ ಸೇನೆ ಕಲಬುರಗಿ ನಗರಾಧ್ಯಕ್ಷರಾದ ಶ್ರೀ ಅರವಿಂದ್ ಕಮಲಾಪುರ ಅವರ 41ನೇ ಜನ್ಮದಿನಾಚರಣೆಯ ಪ್ರಯುಕ್ತ ಕಲಬುರಗಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ದಲಿತ ಸೇನೆ ಕಲಬುರಗಿ ನಗರದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಬಿಜೆಪಿ ಪಕ್ಷದ ವಾರ್ಡ್ ನಂಬರ್ 39ರ ಅಧ್ಯಕ್ಷರಾದ ಕಾನೋ ಆರ್ ಕೋವಿ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ದಲಿತ ಸೇನೆ ರಾಜ್ಯಾಧ್ಯಕ್ಷ ಹನುಮಂತ ಯಳಸಂಗಿ ಹಾಗೂ ಅರವಿಂದ್ ಕಮಲಾಪುರ್ ಅವರ ಧರ್ಮಪತ್ನಿ ಶ್ರೀಮತಿ ನಾಗಮ್ಮ ಕಮಲಾಪುರ್ ಅವರು ಕೇಕ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ ರೋಗಿಗಳು, ಅವರ ಸಂಬಂಧಿಕರು ಹಾಗೂ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ದಲಿತ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥ್ ಭಂಡಾರಿ ಅವರು, ಅರವಿಂದ್ ಕಮಲಾಪುರ್ ಅವರ ಜನ್ಮದಿನವನ್ನು ಕೇವಲ ಆಚರಣೆಗೆ ಸೀಮಿತಗೊಳಿಸದೆ ಸಮಾಜಮುಖಿ ಕಾರ್ಯಗಳ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ. ಸಾರ್ವಜನಿಕ ಸೇವೆ ಮತ್ತು ಸಾಮಾಜಿಕ ಕಳಕಳಿಯಿಂದ ಗುರುತಿಸಿಕೊಂಡಿರುವ ಅರವಿಂದ್ ಕಮಲಾಪುರ್ ಅವರ ಜನ್ಮದಿನದ ಅಂಗವಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆಯೋಜಿಸಿರುವುದು ಶ್ಲಾಘನೀಯ ಎಂದು ಹೇಳಿದರು. ಗೆಳೆಯರು ಹಾಗೂ ದಲಿತ ಸೇನೆಯ ನಗರ ಅಧ್ಯಕ್ಷರಾಗಿರುವಂತಹ ಅರವಿಂದ್ ಕಮಲಾಪುರ್ ಅವರ 41ನೇ ಹುಟ್ಟುಹಬ್ಬವನ್ನು ಕಲಬುರಗಿಯ ಹೃದಯ ಭಾಗವಾಗಿರುವಂಥ ಸರ್ಕಾರಿ ಆಸ್ಪತ್ರೆ ಎದುರುಗಡೆ ಇವತ್ತು ಅವರೊಂದು ಹುಟ್ಟುಹಬ್ಬವನ್ನು ನಾವು ದಲಿತ ಸೇನೆ ನಗರ ಸಮಿತಿ ಮತ್ತು ಜಿಲ್ಲಾ ಸಮಿತಿ ಮತ್ತು ಎಲ್ಲ ತಾಲೂಕಾ ಸಮಿತಿಯ ಪದಾಧಿಕಾರಿಗಳೊಂದಿಗೆ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದ್ದೇವೆ. ಇವತ್ತು ಬುದ್ಧ, ಬಸವ, ಅಂಬೇಡ್ಕರ್ ಅವರ ಆಶೀರ್ವಾದ ಅರವಿಂದ್ ಕಮಲಾಪುರ ಅವರ ಮೇಲೆ ಇರಲಿ. ಅವ್ರು ಇನ್ನೂ ಬಹಳಷ್ಟು ಶೋಷಿತರ ಪರವಾಗಿರ್ಬೋದು, ಅಲ್ಪಸಂಖ್ಯಾತರ ಪರವಾಗಿರ್ಬೋದು ಹಾಗೂ ದಲಿತರ ಪರವಾಗಿರ್ಬೋದು, ಇನ್ನೂ ಅವರಿಗೆ ಆ ಭಗವಾನ್ ಬುದ್ಧ
ಆಶೀರ್ವಾದ ನೀಡಲಿ. ದಲಿತ ಸೇನೆಯ ಕಾರ್ಯಕರ್ತರು ಮಾತನಾಡಿ, ಅರವಿಂದ್ ಕಮಲಾಪುರ್ ಅವರು ಸದಾ ಸಾಮಾಜಿಕ ಸೇವಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದು, ಅವರ ಜನ್ಮದಿನದ ಅಂಗವಾಗಿ ಸಮಾಜಕ್ಕೆ ಉಪಯುಕ್ತವಾಗುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಮಾದರಿಯಾಗಿದ್ದಾರೆ ಎಂದು ಅಭಿಪ್ರಾಯಪಟ್ಟರು. ನಮಸ್ಕಾರ. ದೇವಿ ಕಲ್ಯಾಣ ಕರ್ನಾಟಕ ಸಾರಥಿ ಚಾಲಕರ ಸಂಘ ವತಿಯಿಂದ ನಮ್ಮ ಸಂಸ್ಥಾಪಕರ ಅರವಿಂದ್ ಅಣ್ಣ ಕಮಲಾಪುರ್ ಒಂದು ಬರ್ತ್ಡೇ ಹೈಕೋರ್ಟ್ ರುದ್ರಾಶ್ರಮದಲ್ಲಿ ಮಾಡಿದ್ದೀವಿ. ಹಂಗೆ ದಲಿತ ಸೇನೆ ಟೀಮ್ ಮತ್ತು ನಮ್ಮ ಕಾನೂರು ಬಂಡೇಶ್ವರ ಅಸೀಶ್ವರ ನೇತೃತ್ವದಲ್ಲಿ ಇದು ಗೌರ್ಮೆಂಟ್ ಹಾಸ್ಪಿಟಲ್ ಅನ್ನ ಸ್ತಂಭ ಇಟ್ಟಿದ್ದೀವಿ. ಅನ್ನ ಸ್ವಪ್ನ ಇಟ್ಟಿದ್ದೀವಿ. ಜೈ ಭೀಮ್ ಸರ್. ಅಲ್ಲಿ ಆಲೂ ಭತ್ತು, ಸಮೋಸ, ಕೇಕು, ಜಿಲೇಬಿ ಸರ್. ನಮ್ಮ ಅಣ್ಣ 100 ವರ್ಷ ಚಂದ ಬಾಳ್ಬೇಕು ಸರ್. ಅವ್ರ ಕಣ್ಣ ಕನಸು ನನಸಾಗಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ. ಸಹೋದರರು ಅರವಿಂದ್ ಅಣ್ಣ ಕಮಲಾಪುರ ಅವರ ಒಂದು 41ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಸತತವಾಗಿ ಕೋವಿಡ್ನಿಂದಲೂ ಕೂಡ ಒಬ್ಬ ಸಾಮಾಜಿಕ ಚಳವಳಿ ಹೋರಾಟಗಾರರ ಹುಟ್ಟುಹಬ್ಬ ಯಾಗ ಆಚರಣೆ ಮಾಡಬೇಕು ಅನ್ನೋದನ್ನ ದಲಿತ ಸೇನೆ ಈ ಒಂದು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗದಲ್ಲಿ ರೋಗಿಗಳಿಗೆ ಅನ್ನ ಸಂತರ್ಪಣೆ ಮಾಡುವುದರ ಮೂಲಕವಾಗಿ ಸರಳವಾಗಿ ಒಂದು ಅರ್ಥಪೂರ್ಣವಾಗಿ ಅಣ್ಣವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದು ಸುಮಾರು ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ಒಂದು ಹುಟ್ಟುಹಬ್ಬ. ಮತ್ತೊಮ್ಮೆ ದಲಿತ ಸೇನೆಯ ಜಿಲ್ಲಾ ಸಮಿತಿಯ ಪರವಾಗಿ ಅರವಿಂದ್ ಅಣ್ಣ ಕಮಲಾಪುರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಬಳಿಕ ಮಾತನಾಡಿದ ಶ್ರೀಮತಿ ನಾಗಮ್ಮ ಕಮಲಾಪುರ್ ಅವರು ಅರವಿಂದ್ ಕಮಲಾಪುರ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸಿ, ಕಾನು ಆರ್ ಕೋವಿ ಅವರ ನೇತೃತ್ವದಲ್ಲಿ ಅತ್ಯಂತ ಸರಳ ಹಾಗೂ ಅರ್ಥಪೂರ್ಣವಾಗಿ ಜನ್ಮದಿನ ಆಚರಿಸುವ ಎಲ್ಲ ಕಾರ್ಯಕರ್ತರು ಮತ್ತು ಮುಖಂಡರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ಮೊದಲನೇದಾಗಿ ನಮ್ಮ ಯಜಮಾನರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತು ದಲಿತ ಸೈನ್ಯ ರಾಜ್ಯ ಅಧ್ಯಕ್ಷರ ವತಿಯಿಂದ, ಹನುಮಂತ್ ಎಳಸಂಗಿ ಸರ್ ವತಿಯಿಂದ ಹಾಗೂ ಕಾನು ಕೋವಿ ಅವರ ವತಿಯಿಂದ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಅನ್ನ ಸಮರ್ಪಣಾ ಕಾರ್ಯಕ್ರಮವನ್ನು ಇಟ್ಕೊಂಡು ಅವರು ಹುಟ್ಟು ಹಬ್ಬನ ಇಷ್ಟೊಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಕ್ಕಾಗಿ ಎಲ್ಲರಿಗೂ ನನ್ನ ತುಂಬ ಹೃದಯದಿಂದ ಧನ್ಯವಾದಗಳನ್ನು. ಅರವಿಂದ್ ಅಣ್ಣ ಕಮಲಾಪುರ ಅವ್ರದ್ದು ಹುಟ್ಟುಹಬ್ಬದ ಇವತ್ತು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್ ಬಳಿ ಅನ್ನದ ಕಾರ್ಯಕ್ರಮ ಇಟ್ಟಿದ್ದೇವೆ. ಎಲ್ಲ ಅನ್ನದಾನ ಕಾರ್ಯಕ್ರಮ ಇಟ್ಟಿದ್ದೇವೆ. ಎಲ್ಲ ಬಡವರಿಗೆ, ಎಲ್ಲ ಹಾಸ್ಪಿಟಲ್ ಎಲ್ಲ ಬಂದವರಿಗೆ ವ್ಯವಸ್ಥೆ ಮಾಡಿದ್ವಿ. ಕೇಕ್ ಕಟ್ ಮಾಡಿ ಬರ್ತ್ಡೇ ಆಚರಿಸಿದ್ವಿ. ಅರವಿಂದ್ ಕಮಲಾಪುರ ಅವರಿಗೆ ಹುಟ್ಟುಹಬ್ಬದ ಶುಭ. ಬಂಧುಗಳೇ, ಈ ದಿನ ಯುವ ಹೋರಾಟಗಾರ ಆತ್ಮೀಯ ಗೆಳೆಯರಾದಂಥ ಅರವಿಂದ್ ಕಮಲಾಪುರ ಅವರ 41ನೆಯ ಹುಟ್ಟುಹಬ್ಬವನ್ನು ಇಂದು ನಾವು ವಿಶೇಷವಾಗಿ ಸರ್ಕಾರಿ ಆಸ್ಪತ್ರೆ ಎದುರುಗಡೆ ರೋಗಿಗಳಿಗಾಗಿ ಮತ್ತು ಬಡ ಹಳ್ಳಿಯಿಂದ ಬಂದಿರತಕ್ಕಂಥ ಅವರಿಗಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಈ ದಿನ ಅವರ ಅಭಿಮಾನಿ ಬಳಗ ಮತ್ತು ಗೆಳೆಯರ ಬಳಗದಿಂದ ವಿಶಿಷ್ಟ ಮತ್ತು ವಿಭಿನ್ನವಾಗಿ, ಯಾಕಂದ್ರೆ ಹುಟ್ಟುಹಬ್ಬ ಆಚರಣೆ ಎಲ್ಲರೂ ತಮ್ಮ ತಮ್ಮ ವಿಚಾರಗಳಿಗೆ ಅನುಗುಣವಾಗಿ ಮಾಡ್ಕೋತಾರೆ. ಇವತ್ತಿನ ದಿವಸ ಅರವಿಂದ್ ಕಮಲಾಪುರ ಅವರು ಹುಟ್ಟುಹಬ್ಬವನ್ನು ಅವರ ಅಭಿಮಾನಿ ಬಳಗ ಒಂದು 100 ಮಂದಿಗೆ ಅನ್ನ ಹಾಕೋದ್ರ ಮುಖಾಂತರ ವಿಶಿಷ್ಟವಾಗಿ ಆಚರಣೆ ಮಾಡ್ಕೊತಾ ಇದ್ದೀವಿ. ಮತ್ತೊಮ್ಮೆ ಅರವಿಂದ್ ಕಮಲಾಪುರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಗೆಳೆಯರ ಬಳಗ ಅಂತ ಹೇಳ್ತೀನಿ. ಕಾರ್ಯಕ್ರಮದಲ್ಲಿ ದಲಿತ ಸೇನೆ ರಾಜ್ಯಾಧ್ಯಕ್ಷ ಹನುಮಂತ್ ಎಳಸಂಗಿ, ಜಿಲ್ಲಾಧ್ಯಕ್ಷ ಮಂಜುನಾಥ್ ಭಂಡಾರಿ, ವಿಭಾಗೀಯ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷ ಕಪಿಲ್ ವಾಲಿ, ಬಿಜೆಪಿ ಯುವ ನಾಯಕರು ಹಾಗೂ ದಲಿತ ಸೇನೆ ಪ್ರಧಾನ ಕಾರ್ಯದರ್ಶಿ ಕಾನು ಆರ್ ಕೋವಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷ ಹನುಮಂತ್ ಇಟಗಿ, ಕುಮಾರ್ ದೊಡ್ಮನಿ, ಶಿವಕುಮಾರ್ ಗೋಳ, ಪಂಚಶೀಲ್ ಚಾಂಬಾಳ್, ಗುರುಮಾಳಿಗೆ, ಸುನಿಲ್ ಸಿಂಧೆ, ಸುನಿಲ್ ಕೋವಿ, ಹನುಮಂತ್ ಕಣ್ಜಿಕರ್, ಅರುಣ್, ಸಿದ್ದು ಬೆಲ್ಸೋರೆ ಸೇರಿದಂತೆ ಅನೇಕ ದಲಿತ ಸೇನೆ ಕಾರ್ಯಕರ್ತರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ನಾನು ಪ್ರಿಯಾಂಕ್ ಖರ್ಗೆ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆ ಎಂದು ಭಯ ಅಥವಾ ಪಕ್ಷಪಾತವಿಲ್ಲದೆ, ರಾಗದೇಶ ಇಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದದ್ದನ್ನೇ ಮಾಡುತ್ತೇನೆಂದು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ.
ಡಿಕೆ ಶಿವಕುಮಾರ್ ಅವರ ನೂತನ ಸರ್ಕಾರದಲ್ಲಿ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಕ್ಷೇತ್ರದ ಶಾಸಕ ಪ್ರಿಯಾಂಕ ಖರ್ಗೆ ಅವರು ಸಚಿವ ಸ್ಥಾನಕ್ಕೆ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ಖರ್ಗೆ ಅವರ ಲುಂಬಿನಿ ನಿವಾಸದ ಎದುರು ಭರ್ಜರಿ ಸಂಭ್ರಮಾಚರಣೆ ನಡೆಯಿತು. ಸಮಾಜ ಸೇವಕರು ಹಾಗೂ ದಲಿತ ಸಮುದಾಯದ ಯುವ ಮುಖಂಡ ಸಾಗರ್ ಜನ್ನಾ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂತಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪ್ರಿಯಾಂಕ ಖರ್ಗೆ ಅವರ ಸಚಿವ ಸ್ಥಾನವು ಕಲಬುರಗಿ ಜಿಲ್ಲೆಯ ಅಭಿವೃದ್ಧಿಗೆ ಮತ್ತಷ್ಟು ವೇಗ ನೀಡಲಿದ್ದು, ಜಿಲ್ಲೆಯ ನಗರ ನಿರೀಕ್ಷೆಗಳನ್ನು ಈಡೇರಿಸುವಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ ಎಂದು ಅಭಿಮಾನಿಗಳು ಅಭಿಪ್ರಾಯಪಟ್ಟರು. ಕಲ್ಯಾಣ ಕರ್ನಾಟಕದ ಈ ಭಾಗದ ಪ್ರಿಯಾಂಕ ಖರ್ಗೆ ಸಾಹೇಬರು ಇವತ್ತು ಸಚಿವ ಸಂಪುಟದಲ್ಲಿ ಪ್ರಮಾಣ ವಿಚಾರ ಸಿಕ್ಕಿದೆ. ಅದು ತುಂಬ ನಮ್ಗೆ ಹೆಮ್ಮೆವಾದ ಇದೆ, ಹರ್ಷವಾದ ವಿಷಯ ಇದೆ. ಹರ್ಷವಾಗಿ ಇವತ್ತು ನಾವು ಪಟಾಕಿ ಸಿಡಿಸಿ ದೇವಸ್ಥಾನಕ್ಕೆಲ್ಲ ಹೋಗಿ ಇದು ಮಾಡಿದೆವು. ಅದಕ್ಕೆ ಮುಂದೆ ಬರೋ ದಿನದಲ್ಲಿ ಏನದ ಒಳ್ಳೆ ಅಭಿವೃದ್ಧಿಗಳು ಆಗ್ತಾವ. ಹಿಂದೆ ಕೂಡ ಒಳ್ಳೆ ಅಭಿವೃದ್ಧಿಗಳು ಆಗ್ಯಾವ. ಖಾತೆಗಳು ಕೊಡಬೇಕು. ಮುಂದೆ ಬರೋ ದಿನದಲ್ಲಿ CM ಆಗಬೇಕು ಅವರು. ಇಂದು ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಸರ್ ಅವರು ಪ್ರಮಾಣ ವಚನ ಸ್ವೀಕರಿಸಿರುತ್ತಾರೆ. ಅದರಲ್ಲಿ ಸಚಿವ ಸಂಪುಟದಲ್ಲಿ ಸಂಪುಟ ದರ್ಜೆಯ ಸಚಿವರಾಗಿ ನಮ್ಮ ಈ ಭಾಗದ ಹೈದರಾಬಾದ್ ಕರ್ನಾಟಕದ ಯುವಕರ ಆಶಾಕಿರಣರಾಗಿ ಹಾಗೂ ಡೈನಾಮಿಕ್ ಲೀಡರ್ ಆದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರು ಕೂಡ ಇಂದು ಪ್ರಮಾಣ ವಚನ ಸ್ವೀಕರಿಸಿರುತ್ತಾರೆ. ಆದ್ದರಿಂದ ಕಲಬುರಗಿ ಜನರ ಹಾಗೂ ನಮ್ಮ ಸಾಗರ್ ಜನ್ನಾ ಅವರ ನೇತೃತ್ವದಲ್ಲಿ ಇಂದು ನಾವು ಅವರ ಮನೆ ಹತ್ತಿರ ಹರ್ಷವನ್ನು ಪಟಾಕಿ ಸಿಡಿಸುವ ಮುಖಾಂತರ ವ್ಯಕ್ತಪಡಿಸಿರುತ್ತೇವೆ. ಆದ್ದರಿಂದ ಈ ಮಾಧ್ಯಮ ಮುಖಾಂತರ ನಾವು ಈ ರಾಜ್ಯದ ಮುಖ್ಯಮಂತ್ರಿಗಳು ಹೇಳುವುದೇನೆಂದರೆ, ನಮ್ಮ ಯುವ ನಾಯಕರಾದ ಪ್ರಿಯಾಂಕ್ ಖರ್ಗೆಜಿ ಅವರು ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸಲಿ ಎಂದು ನಾವು ಆಶಿಸುತ್ತೇವೆ. ಈ ಬಾರಿ ನೀವು DCM ಮಾಡ್ಬೇಕಂತ ಹೇಳಲ್ಲ ಅಭಿಮಾನಿಗಳು ನಮಸ್ಕಾರ ಎಲ್ಲ ಮಾಡಿದ್ರು. ಅದ್ರ ಬಗ್ಗೆ ನಮ್ಮ ರಾಜ್ಯದ ಹಿರಿಯ ರಾಜಕಾರಣಿಗಳಾದಂಥ ಸನ್ಮಾನ್ಯ ಜಿ ಪರಮೇಶ್ವರ್ ಸಾಹೇಬರು ಹಿರಿಯರಾಗಿರುವುದರಿಂದ ಅವರನ್ನು ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡಲು ಅವಕಾಶವನ್ನು ನೀಡಿರುತ್ತಾರೆ. ಇನ್ನೂ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಅವಕಾಶವಿದೆ. DCM ಹಾಗೂ CM ಆಗಲಿ ಎಂದು ನಾವು ಆಶಿಸುತ್ತೇವೆ. ಕಾರ್ಯಕ್ರಮದಲ್ಲಿ ಪ್ರಿಯಾಂಕ ಖರ್ಗೆ ಅಭಿಮಾನಿಗಳಾದ ಲಕ್ಷ್ಮಣ್ ಗೋಳುಗುಂಡ, ಸಿದ್ದು ದಿಕ್ಸಂಗಿ, ಗೌಸ್ ಪಟೇಲ್, ಸಿದ್ದಪ್ಪ ಹರಿಜನ್, ಲಕ್ಷ್ಮೀಪುತ್ರ ಸೇರಿದಂತೆ ಅನೇಕ ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಉಪಸ್ಥಿತರಿದ್ದರು. ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಪ್ರಿಯಾಂಕ ಖರ್ಗೆ ಅವರಿಗೆ ಶುಭಾಶಯಗಳನ್ನು ಸಲ್ಲಿಸಿದ ಅಭಿಮಾನಿಗಳು ಅವರ ನಾಯಕತ್ವದಲ್ಲಿ ರಾಜ್ಯ ಹಾಗೂ ಜಿಲ್ಲೆಯ ಅಭಿವೃದ್ಧಿಗೆ ಹೊಸ ದಿಕ್ಕು ಸಿಗಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್, 2ನೇ SPR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ.
ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್, ದೂರವಾಣಿ ಸಂಖ್ಯೆ 0842300049. ಸರಳತೆಯ ಸರ್ದಾರ, ಸಮಾಜ ಸೇವಕರು, ಯುವಕರ ಕಣ್ಮಣಿ ಹಾಗೂ ಜೇವರ್ಗಿ ಕ್ಷೇತ್ರದ ಯುವ ಮುಖಂಡರಾದ ಬಸವರಾಜ್ ಸಾಸ್ಬಾಳ್ ಗೌಡ್ರ ಅವರ ಜನ್ಮದಿನದ ಪ್ರಯುಕ್ತ ಅನಿಲ್ ಬೆಣ್ಣೂರ್ ಅವರ ನೇತೃತ್ವದಲ್ಲಿ ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬಸವರಾಜ್ ಸಾಸ್ಬಾಳ್ ಅನುಪಸ್ಥಿತಿಯ ಪ್ರಯುಕ್ತ ಅವರ ಪುತ್ರನಾದ ಮಲ್ಲಿಕಾರ್ಜುನ್ ಸಾಸ್ಬಾಳ್ ಅವರ ಕಡೆಯಿಂದ ಕೇಕ್ ಕಟ್ ಮಾಡಿ ಬಳಿಕ ಸಮಾಜದ ಬಡ ಹಾಗೂ ನಿರ್ಗತಿಕ ಮಹಿಳೆಯರಿಗೆ ಸೀರೆ ವಿತರಣೆ ಮಾಡಲಾಯಿತು. ನಂತರ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಬಸವರಾಜ್ ಸಾಸ್ಬಾಳ್ ಗೌಡ್ರ ಅವರ ಸಮಾಜಮುಖಿ ಕಾರ್ಯಗಳನ್ನು ಸ್ಮರಿಸಿ ಅವರನ್ನು ಇನ್ನಷ್ಟು ಜನಸೇವೆ ಮಾಡುವ ಶಕ್ತಿ ಮತ್ತು ಆಯುಷ್ಯವನ್ನು ದೇವರು ಕರುಣಿಸಲಿ ಎಂದು ಪ್ರಾರ್ಥಿಸಲಾಯಿತು. ಈ ಸಂದರ್ಭದಲ್ಲಿ ಖ್ಯಾತ ಉದ್ಯಮಿದಾರರು ಅನಿಲ್ ಬೆಣ್ಣೂರ್, ಯುವ ಮುಖಂಡ ರಾಕೇಶ್ ಜಮಾದಾರ್, ಮಡಿವಾಳಪ್ಪ ಅಮರಾವತ್, ರೋಹಿತ್ ಪಿಸ್ಕಿ, ಜಗನ್ನಾಥ್ ಜಮಾದಾರ್, ಈರಣ್ಣ ಪಾಟೀಲ್, ಪ್ರವೀಣ್ ಜಮಾದಾರ್, ಶ್ರೀನಿವಾಸ್ ಜಗನ್ನಾಥ್ ಪಾಟೀಲ್, ಸುರೇಖ್ ಪಾಟೀಲ್, ಶರಣಮ್ಮ ಪಾಟೀಲ್, ಕವಿತಾ ಪಾಟೀಲ್, ಮಧು ಹಡ್ಪದ್, ಚಂದ್ರಕಲಾ ಹಡ್ಪದ್, ಮಲ್ಲಿಕಾರ್ಜುನ್ ಸಾಸ್ಬಾಳ್ ಸೇರಿದಂತೆ ಅನೇಕ ಮುಖಂಡರು, ಕಾರ್ಯಕರ್ತರು, ಯುವಕರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಬಸವರಾಜ್ ಸಾಸ್ಬಾಳ್ ಗೌಡ್ರ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸಿದರು. ಬಸವರಾಜ್ ಸಾಸ್ಬಾಳ್ ಗೌಡ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆಯ್ತು ಪೂಜಾ ಭವಾನಿ ಮಾತೆ ಅವರಿಗೆ ಆರೋಗ್ಯ, ಆಯುಷ್ಯ ಹಾಗೂ ಸುಖ ಶಾಂತಿ ಕೊಟ್ಟು ಕಾಪಾಡಲಿ. ಬಸವೇಶ್ವರ ಗುಡಿಯಾಗ ಸೀರೆ ಮಾಡಿದೇವ್ರಿ, ಮತ್ತು ಹಂಗೆ ಅನ್ನ ಸಂತರ್ಪಣೆ ಮಾಡಿದ್ವಿ. ಬಸವರಾಜ್ ಸಾಸ್ಬಾಳ್ ಅವರದು ಇವತ್ತು ಹುಟ್ಟು ಹಬ್ಬದ ಅಂಗವಾಗಿ ಸೀರೆ ಹಂಚಲಾಗಿದೆ ಮತ್ತು ಪ್ರಸಾದ ಹಂಚಿದೆವು. ಅವರ ಹುಟ್ಟು ಹಬ್ಬಕ್ಕೆ ಶುಭಾಶಯಗಳು. ಇವತ್ತಿನ ದಿನ ನಮ್ಮ ಹೆಮ್ಮೆಯ ನಾಯಕರು, ಸಮಾಜ ಸೇವಕರು, ರೈತ ಬಂಧು ಹಾಗೂ ಜೇವರ್ಗಿಯ JDS ಮುಖಂಡರಾದ ಶ್ರೀ ಮಾನ್ ಬಸವರಾಜ್ ಸಾಸ್ಬಾಳ್ ಗೌಡ್ರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಅದೇ ರೀತಿ ಕಲಬುರಗಿ ಆರಾಧ್ಯ ದೇವರಾದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿ ನಿರ್ಗತಿಕ ಬಡ ಜನರಿಗೆ ಸೀರೆ ವಿತರಣೆ ಮಾಡುವ ಮೂಲಕ ಹಾಗೂ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಅತಿ ಸರಳ ಅವರ ಆಶಯದಂತೆ ಅವರು ಸದಾಕಾಲ ಜನಸೇವೆ ಮಾಡ್ಕೊಂಡು ಬಡವರು ಯಾರೇ ಹಸಿವಿನಿಂದ ಬಂದರು ಅವ್ರಿಗೆ ಉಪವಾಸ ಕಳಿಸಲಾರ್ದೇನೆ ಸದಾ ಬಡವರಿಗೋಸ್ಕರನೇ ಕೆಲಸ ಮಾಡ್ತಾರ. ಅದೇ ರೀತಿ ಅವ್ರ ಆಶಯದಂತೆ ನಾವು ಇವತ್ತು ಅವ್ರ ಹುಟ್ಟು ಹಬ್ಬವನ್ನು ಸರಳ ರೀತಿ ಆಚರಿಸಬೇಕು. ಬಡವರಿಗೆ ಅವ್ರ ಆಶಯದಂತೆ ಹೆಲ್ಪ್ ಆಗಬೇಕು. ಒಂದು ಹೊತ್ತಿನ ಅನ್ನ ಸಂತರ್ಪಣೆ ಮಾಡ್ಬೇಕಂತ ಅವ್ರ ಆಶಯ ಅಂತ ಇವ್ರು ನಮ್ಮ ಅನಿಲ್ ಬೆಣ್ಣೂರ್ ನೇತೃತ್ವದಲ್ಲಿ ಇವತ್ತು ಅವರ ಹುಟ್ಟುಹಬ್ಬವನ್ನು ಸರಳ ರೀತಿ ಆಚರಣೆ ಮಾಡಿದ್ವಿ. ಅದೇ ರೀತಿ ಆರಾಧ್ಯ ದೇವ ಶರಣಬಸವೇಶ್ವರಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ಪ್ರಾರ್ಥಿಸುತ್ತಾ ಶರಣಬಸವೇಶ್ವರ ಅವರಿಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಕೊಡ್ಲಿ. ಇದೇ ರೀತಿ ಬಡ ಜನರಿಗೆ ಹೆಲ್ಪ್ ಮಾಡುವಂತ ಶಕ್ತಿ ಇನ್ನಷ್ಟು ಜಾಸ್ತಿ ಆಗ್ಲಿ ಅಂತ ಹೇಳಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುತ್ತಿದ್ದೇನೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್ ಕಲಬುರಗಿ ಹಾಗೂ ಸಹ ಪ್ರಾಯೋಜಕರು ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್.
ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ ಪಿಯು ಕಾಲೇಜ್ ಆಫ್ ಸೈನ್ಸ್, 2ನೇ SPR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0847230049.